ಶಿವಪೂಜೆಯಲ್ಲಿ ಮಾಡಬಾರದ ತಪ್ಪುಗಳು. ಶಿವ ಅನ್ನುವಂತಹ ಹೆಸರಿನಲ್ಲಿ ಪ್ರತ್ಯೇಕವಾದಂತಹ ಅಂತರಾರ್ಥವಿದೆ. ಹಿಂದೂ ಪುರಾಣಗಳ ಪ್ರಕಾರ ಸೋಮವಾರ ಶಿವನಿಗೆ ಪ್ರತ್ಯೇಕವಾದಂತಹ ದಿನ. ಶಿವನನ್ನು ಲಿಂಗ ರೂಪದಲ್ಲಿ ಪೂಜಿಸುವುದರಿಂದ ಆ ವ್ಯಕ್ತಿ ತಮ್ಮ ಜೀವನದಲ್ಲಿ ಉನ್ನತ ಸ್ಥಿತಿಗೆ ಸೇರುತ್ತಾರೆ ಎಂದು ವೇದಗಳಲ್ಲಿ ಹೇಳಲಾಗಿದೆ. ಶಿವನು ಭಕ್ತರ ಕೋರಿಕೆಗಳನ್ನು ನೆರವೇರಿಸುತ್ತಾರೆ ಎಂದು, ಭಕ್ತರನ್ನು ಬೇಗನೆ ಅನುಗ್ರಹಿಸುತ್ತಾರೆಂದು ಹೇಳುವರು. ಆದರೆ ಸೋಮವಾರ ಶಿವನನ್ನು ತುಂಬ ಜಾಗ್ರತೆಯಿಂದ ಪೂಜಿಸಬೇಕು. ಕೆಲವು ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಬಾರದು. ಶಿವಪೂಜೆ ಮಾಡುವಾಗ ಎಂತಹ ಜಾಗ್ರತೆಗಳನ್ನು ವಹಿಸಬೇಕು, ಎಂತಹ ತಪ್ಪುಗಳನ್ನು ಮಾಡಬಾರದು ಎಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಶಿವದೇವರಿಗೆ ಬಿಲ್ವಪತ್ರೆ ಅರ್ಪಿಸುವುದು ಬಹಳ ಮುಖ್ಯ. 3 ಎಲೆಗಳಿಂದ ಕೂಡಿದಂತಹ ಈ ಬಿಲ್ವಪತ್ರೆ ಶಿವನ 3 ಕಣ್ಣುಗಳಿಗೆ ಸಮಾನ. ಹಾಗೇನೆ ಈ ಎಲೆ ತ್ರಿಶೂಲಕ್ಕೆ ಸಂಕೇತ. ಬಿಲ್ವಪತ್ರೆಯಿಂದ ಶಿವದೇವರಿಗೆ ಪೂಜಿಸಿದರೆ 7 ಜನ್ಮಗಳ ಪಾಪ ಪರಿಹಾರವಾಗುತ್ತದೆ. ಆದರೆ ಈ ಎಲೆಗಳನ್ನು ಗಿಡದಿಂದ ಕಿತ್ತುಕೊಳ್ಳುವಾಗ ಕೆಲವು ಜಾಗ್ರತೆಗಳನ್ನು ಪಾಲಿಸಬೇಕು. ಬಿಲ್ವಪತ್ರೆಯನ್ನು ಸೋಮವಾರದ ದಿನ, ಅಮಾವಾಸ್ಯೆಯ ದಿನ, ಮಕರ ಸಂಕ್ರಾಂತಿ, ಹುಣ್ಣಿಮೆ, ಅಷ್ಟಮಿ, ನವಮಿ ದಿನಗಳಲ್ಲಿ ಈ ಬಿಲ್ವಪತ್ರೆಗಳನ್ನು ಗಿಡದಿಂದ ಕತ್ತರಿಸಬಾರದು. ಬಿಲ್ವಪತ್ರೆಯನ್ನು ನೀರಿನಿಂದ ಶುದ್ಧ ಮಾಡಿದ ನಂತರ ಶಿವನಿಗೆ ಅರ್ಪಿಸಬೇಕು. ಶಿವಲಿಂಗಕ್ಕೆ ಕುಂಕುಮವನ್ನು ಇಡಬಾರದು. ಕೇವಲ ವಿಭೂತಿ, ಗಂಧ ಮಾತ್ರವೇ ಉಪಯೋಗಿಸಬೇಕು. ಶಿವನು ತುಂಬ ಶ್ರದ್ಧೆ ಭಕ್ತಿಗಳಿಂದ ಧ್ಯಾನ ಮಾಡುತ್ತಾ ಇರುತ್ತಾರೆ. ಅವರಿಗೆ ಕುಂಕುಮವನ್ನು ಅರ್ಪಿಸುವುದರಿಂದ ಕೆಂಪು ಬಣ್ಣದಲ್ಲಿ ಇರುವಂತಹ ಈ ಕುಂಕುಮ ಶರೀರದಲ್ಲಿ ತಣ್ಣನೆಯ ಭಾವನೆ ಕೊಡುವ ಬದಲು ಸುಡುವ ಬಿಸಿ ಭಾವನೆ ಕೊಡುತ್ತದೆ. ಅದಕ್ಕೆ ತಣ್ಣನೆಯ ಭಾವನೆ ಕೊಡುವಂತಹ ಗಂಧವನ್ನು ಉಪಯೋಗಿಸಬೇಕೆಂದು ಹೇಳುತ್ತಾರೆ. ತೆಂಗಿನಕಾಯಿಯ ನೀರನ್ನು ಶಿವಲಿಂಗದ ಮೇಲೆ ಹಾಕಬಾರದು. ಶಿವದೇವರಿಗೆ ಅಭಿಷೇಕ ಮಾಡುವಾಗ ರಾಗಿ ಕಳಶವನ್ನು ಎಂತಹ ಪರಿಸ್ಥಿತಿಯಲ್ಲೂ ಉಪಯೋಗಿಸಬಾರದು. ರಾಗಿ ಪಾತ್ರೆಯಲ್ಲಿ ಹಾಲು ಹಾಕುವುದರಿಂದ ಅದು ವಿಷಪೂರಿತವಾಗುತ್ತದೆ. ಹಾಗಾಗಿ ಸ್ಟೀಲ್ ಪಾತ್ರೆಯಲ್ಲಿ ಆಗಲಿ ಮಣ್ಣಿನ ಪಾತ್ರೆಯಲ್ಲಿ ಆಗಲಿ ಅಭಿಷೇಕ ಮಾಡಿದರೆ ಪುಣ್ಯ ಲಭಿಸುತ್ತದೆ. ಶಿವನಿಗೆ ಯಾವುದೇ ಹಣ್ಣುಗಳಿಂದ ನೈವೇದ್ಯವನ್ನು ಸಮರ್ಪಿಸಬಹುದು. ಸಂಪಿಗೆ ಹೂವಿನಿಂದ ಶಿವನಿಗೆ ಯಾವುದೇ ಕಾರಣಕ್ಕೂ ಪೂಜೆ ಮಾಡಬಾರದು. ಶಿವದೇವರು ಸಂಪಿಗೆ ಹೂಗಳಿಗೆ ಶಾಪ ಕೊಟ್ಟಿರುವ ಹಾಗೆ ಹೇಳುತ್ತಾರೆ. ಶಿವನನ್ನು ಪೂಜಿಸುವ ಮೊದಲು ವಿನಾಯಕನನ್ನು ಪೂಜಿಸಬೇಕು. ಎಂತಹ ಪೂಜೆ ಮಾಡಿದರೂ ವಿನಾಯಕನನ್ನು ಪೂಜಿಸಬೇಕು ಎಂದು ಶಿವನೇ ವಿವರಿಸಿದ್ದಾರೆ. ತುಳಸಿ ಎಲೆಗಳನ್ನು ಎಂತಹ ಪರಿಸ್ಥಿತಿಯಲ್ಲೂ ಶಿವನಿಗೆ ಸಮರ್ಪಿಸಬಾರದು. ಶಿವಪೂಜೆಯನ್ನು ಪ್ರಾರಂಭಿಸುವಂತಹ ಸಮಯದಲ್ಲಿ ತಪ್ಪದೇ ಒಂದು ರಾಗಿ ಚೆಂಬಿನಲ್ಲಿ ನೀರನ್ನು ಇಡಬೇಕು. ಈ ನೀರನ್ನು ಮೊದಲು ಈಶ್ವರನಿಗೆ ಸಮರ್ಪಿಸಿದ ನಂತರ ಪೂಜೆಯನ್ನು ಶುರು ಮಾಡಬೇಕು. ಪರಮೇಶ್ವರನಿಗೆ ಹಾಲು ಮತ್ತು ಹಣ್ಣುಗಳು ಇತರೆ ಪದಾರ್ಥಗಳಿಗಿಂತ ಗಂಗಾ ನೀರು ಅಂದರೆ ತುಂಬ ಇಷ್ಟ. ಪೂಜೆ ಮಾಡುವಂತಹ ಸಮಯದಲ್ಲಿ ಓಂ ನಮಃ ಶಿವಾಯ ಮಂತ್ರವನ್ನು ಸ್ಮರಿಸಬೇಕು. ಈ ಒಂದು ಮಂತ್ರ ತುಂಬ ಶಕ್ತಿವಂತದ್ದಾಗಿದೆ. ಈ ರೀತಿ ಪೂಜೆ ಮಾಡಿ ಶಿವನ ಅನುಗ್ರಹ ಪಡೆಯಬಹುದು. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಶಿವಲಿಂಗವನ್ನು ಇಟ್ಟುಕೊಂಡರೆ ಜಲಧಾರೆ ಇರಲೇಬೇಕು. ಅಂದರೆ ಲಿಂಗದ ಮೇಲೆ ನೀರಿನ ಕುಡಿಕೆ ಅಂದರೆ ನೀರು ಬರುತ್ತಿರಲೇಬೇಕು. ಜಲಧಾರೆ ಇಲ್ಲದೆ ಶಿವಲಿಂಗವನ್ನು ಇಟ್ಟುಕೊಂಡರೆ ನಿಮ್ಮ ಮನೆಗೆ ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಆಗುತ್ತದೆ. ಪೂಜೆ ಸಮಯದಲ್ಲಿ ಶಿವಲಿಂಗದ ಮೇಲೆ ಹಾಲು, ತುಪ್ಪ, ಮೊಸರು, ಜೇನು ಹೀಗೆ ಪಂಚಾಮೃತಗಳಿಂದ ಅಭಿಷೇಕ ಆದ ನಂತರ ನೀರಿನಿಂದ ಖಂಡಿತವಾಗಿ ಅಭಿಷೇಕ ಮಾಡಬೇಕು. ಹೀಗೆ ಮಾಡಿದರೆ ಮಾತ್ರವೇ ಸಂಪೂರ್ಣ ಅಭಿಷೇಕ ಫಲಿತಾಂಶ ಸಿಗುತ್ತದೆ. ಶಿವದೇವರ ಪ್ರಸನ್ನತೆ ಪಡೆಯುವುದಕ್ಕೆ, ಸೋಮವಾರದ ದಿನ ಅನುಗ್ರಹವನ್ನು ಪಡೆಯುವುದಕ್ಕೆ ಸೋಮವಾರದ ದಿನ ಉಪವಾಸ ಇರುವುದರಿಂದ ಅತ್ಯಂತ ಶ್ರೇಯಸ್ಸು. ಹಾಗೆಯೇ ವಿಭೂತಿ ತುಂಬ ಪರಮೇಶ್ವರನಿಗೆ ಪವಿತ್ರವಾದದ್ದು. ಈ ವಿಭೂತಿಯನ್ನು ಧರಿಸಿದವರಿಗೆ ಪರಮೇಶ್ವರನು ಅನುಕ್ಷಣ ಕಾಪಾಡುತ್ತಾರೆ ಎಂದು, ಬಾಧೆಗಳು ಬರದ ಹಾಗೆ ಕಾಪಾಡುತ್ತಾರೆ ಎಂದು ಹೇಳಲಾಗುತ್ತದೆ. ಧನ್ಯವಾದ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.